ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಇದೀಗ ಹೆಡ್ಲೈನ್ಸ್. ಕುಮಾರಸ್ವಾಮಿ ಅರೆಸ್ಟ್ ಮಾಡೋಕೆ 100 ಸಿದ್ದರಾಮಯ್ಯ ಅಲ್ಲ, ಒಬ್ಬ ಕಾನ್ಸ್ಟೇಬಲ್ ಸಾಕು, ಸಿಎಂ ತಿರುಗೇಟು. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ನೀಡಲು ಕೇಂದ್ರ ಸರ್ಕಾರ ಸಿದ್ಧ, ಇನ್ನು ಮುಂದೆ 5 ಕೆಜಿ ಅಕ್ಕಿ, ಹಣ ಬಂದ್. ತುಂಗಭದ್ರಾ ಅಣೆಕಟ್ಟು ಕ್ರಸ್ಟ್ ಗೇಟ್ ವಿಚಾರ, ಪ್ರತಿಪಕ್ಷಗಳ ಟೀಕೆಗಳು ಸತ್ತು ಹೋದವು, ಕೆಲಸ ಉಳಿದುಕೊಂಡಿತು ಡಿಕೆ ಶಿವಕುಮಾರ್. ಮೈಸೂರಿನ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಜನರ ಒತ್ತಾಯವೂ ಇದೆ, ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ದಸರಾ ದೀಪಾಲಂಕಾರಕ್ಕೆ ಹೊಸ ಮೆರುಗು ನೀಡಲು ಚಿಂತನೆ, ರಮೇಶ್ ಬಂಡಿಸಿದ್ದೇಗೌಡ. ಗಣೇಶೋತ್ಸವ ಅನುಮತಿಗೆ ಏಕಗವಾಕ್ಷಿ ಕೇಂದ್ರ, ಪಿಒಪಿ ಗಣೇಶ ಮೂರ್ತಿಗೆ ನಿಷೇಧ, ತುಷಾರ್ ಗಿರಿನಾಥ್. ಆಂಧ್ರಪ್ರದೇಶದ ಫಾರ್ಮಾ ಕಂಪನಿಯಲ್ಲಿ ಸ್ಫೋಟ, ಮೃತ ಕಾರ್ಮಿಕರ ಸಂಖ್ಯೆ 17ಕ್ಕೆ ಏರಿಕೆ, ಇಂದು ಸಿಎಂ ಚಂದ್ರಬಾಬು ನಾಯ್ಡು ಸ್ಥಳಕ್ಕೆ ಭೇಟಿ. ವಿವಾದದಲ್ಲಿ ಆಂಧ್ರ ಮಾಜಿ ಸಿಎಂ ಜಗನ್ಮೋಹನ ರೆಡ್ಡಿ 5 ವರ್ಷದಲ್ಲಿ 3.6 ಕೋಟಿ ಖರ್ಚು ಮಾಡಿದ ಆರೋಪ. ಐತಿಹಾಸಿಕ ದಾಖಲೆಯತ್ತ ಜೈಶಾ, ಕಿರಿಯ ವಯಸ್ಸಿಗೆ ಐಸಿಸಿಐ ಚುಕ್ಕಾಣಿ ಹಿಡಿಯುವತ್ತ ಬಿಸಿಸಿಐ ಕಾರ್ಯದರ್ಶಿ. ಜನರಿಗೆ ಇಷ್ಟ ಆಗಿಲ್ಲ ಎಂದ್ರೆ ನಾನೇ ಬಿಗ್ ಬಾಸ್ ಬಿಡ್ತೀನಿ ಎಂದಿದ್ದ ಸುದೀಪ್. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.